Happy birthday आमच्या ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಈ ದಿನ ನಾನು ನಮ್ಮ ಸೀನಿಯರ್ಸ್ ಜೊತೆ ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀನಿ, ಅಂದ್ರೆ ದೇವರಾಯನ ದುರ್ಗಕ್ಕೆ. ಸೊ ಯಾವ ರೀತಿ ಇರುತ್ತೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಎಂಟರ್ಟೈನ್ಮೆಂಟು ಇರುತ್ತೆ. ಇದು ಬೆಡ್ದಾಗ ಮೈಕ್ ಕೊಡ್ತೀನಿ, ಯಾರು ಬೇಕೋ ಹಂಗೆ ಮಾತಾಡ್ರಿ. ಇವರು ಎಲ್ಲ ಸೇಮ್ ನಮ್ಮ ರೀತಿನೇ ಓಲ್ಡ್ ಸ್ಟೂಡೆಂಟ್ಸ್, ಅಂದ್ರೆ 10th ಬ್ಯಾಚ್ ಇರುತ್ತಲ್ಲ, ಸೊ ಅವರೆಲ್ಲ ಒಟ್ಟಿಗೆ ಸೇರ್ಬಿಟ್ಟು ಇವತ್ತು ಒಂದು 3 months 4 months ಇಂದ ಪಾಪ ಈ ರೀತಿ ಪ್ಲಾನ್ ಮಾಡಿದ್ರಂತೆ. ಎಲ್ಲ ಫೇಲ್ ಆಗ್ತಾ ಇತ್ತು. ಸೊ ಇವತ್ತು ಒಂದು ಸಕ್ಸಸ್ ಆಯ್ತು ಅಂತ ಮಾತಾಡ್ತಾ ಇದ್ರು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮೂರಲ್ಲಿ ಅದು ದೇವಸ್ಥಾನ ಇದೆಯಲ್ಲ, ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ, ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸಿ ಇಲ್ಲಿಂದ ಹೊರಟಿದ್ದಾಯ್ತು. ಸೊ ನೋಡಿ, ತುಂಬಾ ಜನಾನೇ ಬಂದಿದ್ರು. ಲೇಡೀಸು ತುಂಬಾ ಜನ ಇದ್ರು, ಜೆಂಟ್ಸು ಇದ್ರು. ಸೊ ಎಲ್ಲರೂ ಈಗ ಒಟ್ಟಿಗೆ ಹೋಗ್ತಾ ಇರೋದು. ದೇವರಾಯನ ದುರ್ಗ, ಹಾಗೆ ನಾಮದ ಚಿಲುಮೆ, ಮತ್ತೆ ಇದು ಸಿದ್ಧಗಂಗಾ ಮಠ, 3 ಪ್ಲೇಸ್ ನೋಡ್ಕೊಂಡು ಬರೋಣ ಅಂತಂದು ಮಾತಾಡಿದ್ದಾರೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಹಾಗೆ ಒಂದೊಂದು ಪ್ಲೇಸಲ್ಲಿ ಒಂದೊಂದು ಇದಿದೆಯಾ ತೋರಿಸ್ತಾ ಹೋಗ್ತೀನಿ. ಈಗ ನೋಡಿ, ಸೊ ಎಲ್ಲರೂ ಒಟ್ಟಿಗೆ ಸೇರಿದ್ರಲ್ಲ, ಇನ್ನೇನು ಮಾತಾಡೋದೇ ಕೆಲಸ. ಇನ್ನ ಟಿಫನ್ ಎಲ್ಲ ಇವರೇ ಮಾಡಿ ಇಟ್ಕೊಂಡಿದ್ದಾರೆ ಆಗಲೇ ರೆಡಿಯಾಗಿ. ನೈಟೇ ಎಲ್ಲ ಪ್ರಿಪೇರ್ ಮಾಡಿದಾರಂತೆ. ಸೊ ಅಲ್ಲಿಗೆ ಹೋದ್ಮೇಲೆ ಎಲ್ಲಾದರೂ ಮಧ್ಯೆ ನಿಲ್ಲಿಸ್ಬಿಟ್ಟು ಬಸ್ ಎಲ್ಲ ಮಾಡಿರೋದು ನಮ್ಮ ವೆಹಿಕಲ್ ಇರೋ ಥರ. ಸೊ ಎಲ್ಲಾದರೂ ಹೋಗ್ಬಿಟ್ಟು ಆರಾಮಾಗಿ ಟಿಫನ್ ಮಾಡ್ಕೊಂಡು ಮುಂದೆ ಜರ್ನಿ ಮಾಡೋದು. ಸೊ ಈಗ ನೋಡಿ, ಎಲ್ಲರೂ ಹಾಯ್ ಮಾಡ್ತಾವ್ರೆ ಕ್ಯಾಮ್ರಾಗೆ. ಸೊ ಚೆನ್ನಾಗಿರುತ್ತೆ. ನನಗೂ ಒಂಥರ ಖುಷಿ ಅನ್ಸೋದು. ಆದರೆ ಇವ್ರ ಬ್ಯಾಚಲ್ಲಿ ಏನಂದರೆ ಫುಲ್ಲು ಕಾಮಿಡಿ ಜಾಸ್ತಿ ಇದೆ. ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತು ನನಗಂತೂ ಇವ್ರ ಜೊತೆ ಹೋಗಿ. ಎಂಟರ್ಟೈನ್ಮೆಂಟು ತುಂಬ ಇರುತ್ತೆ, ನಿಮಗೂ ಚೆನ್ನಾಗಿರುತ್ತೆ ನೋಡಿ. ಹಾಗೆ ಯಾವ ರೀತಿ ಅನ್ನಿಸ್ತು ಈ ಟ್ರಿಪ್ಪು ಅಂತ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಆಫ್ಟರ್ 20 years ಆದಮೇಲೆ ಮೀಟ್ ಆಗ್ತಾ ಇರೋದು ಇವರು. ಚೆನ್ನಾಗಿರುತ್ತಲ್ಲ, 20 ವರ್ಷ ಆದಮೇಲೆ ಮುಖಗಳು ನೋಡ್ಕೊಂಡ್ರೆ ಹೇಗಿರುತ್ತೆ ಹೇಳ್ರಿ. ಸೊ 10th ಅಲ್ಲಿ ನಾವು ಎಕ್ಸಾಮ್ ಮುಗಿದ್ಮೇಲೆ ಬಿಟ್ಟು ಹೋಗಿರೋ ಅಂತಾರು. ಈಗೆಲ್ಲ ಮದುವೆ ಆಗಿ ಮಕ್ಕಳಾಗಿದ್ದಾರೆ ಎಲ್ರಿಗೂ. ಸೊ ಇವಾಗ ಮೀಟ್ ಆದರೆ ಅವಾಗಿನ ಮುಖಗಳು ಸ್ವಲ್ಪ ಜನದ್ದು ಐಡೆಂಟಿಫೈ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ನಮ್ಮ ಬ್ಯಾಚಲ್ಲೇ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ದಪ್ಪ ಆಗಿರ್ತಾರೆ, ಆ ಥರ ಮುಖಗಳು ಚೇಂಜ್ ಆಗಿರ್ತಾವಲ್ಲ, ಹಂಗೆ ಒಬ್ರಿಗೊಬ್ರು ಇವರು ಐಡೆಂಟಿಫೈ ಮಾಡ್ಕೊಂಡು ಮಾತಾಡ್ತಾ ಇದ್ರು. ಸೊ ಹಿಂದ್ಗಡೆ ನೋಡಿ, ಇವರೆಲ್ಲ ತಿನ್ನಕ್ಕೆ ಆಗಲೇ ಸ್ಟಾರ್ಟ್ ಮಾಡೋರೆ. ಏನೇನೋ ಕವರಲ್ಲಿ ತಗೊಂಡು ಬಂದು ಗಂಡು ಮಕ್ಕಳು. ಸೊ ಹೆಣ್ಮಕ್ಳೆಲ್ಲ ಮಾತಾಡೋದ್ರಲ್ಲಿ ಬಿಸಿ ಇದ್ರೆ, ಅವ್ರು ತಿನ್ನೋದ್ರಲ್ಲಿ ಬಿಸಿ ಅವರೇ. ಸೊ ಚೆನ್ನಾಗಿರುತ್ತೆ. ಈ ಥರ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಅಂಥವ್ರು ಟ್ರಿಪ್ ಹೋದರೆ ಭಾಳ ಚೆನ್ನಾಗಿರುತ್ತೆ. ಅವರು ಮಾತೇ ಒಂಥರ ವೆರೈಟಿ. ನಿಮಗೂ ಗೊತ್ತಿರ್ಬೋದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಮಕ್ಳು ಯಾವ ರೀತಿ ಮಾತಾಡ್ತಾರೆ ಅನ್ನೋದು. ಸೊ ಇವರೇನು ಮಕ್ಕಳಲ್ಲ, ಹೇಳಿದ್ದು. ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳನ್ನ ನೀವು ಒಂದ್ಸರಿ ಮಾತಾಡಿಸಿ ನೋಡಿ, ಅವರ ಸ್ಪೀಚ್ ಯಾವ ರೀತಿ ಇರುತ್ತೆ ಅನ್ನೋದು ಅರ್ಥ ಆಗುತ್ತೆ. ಸೇಮ್ ಅದೇ ರೀತಿನೇ ಎಲ್ಲರೂ ಹಳ್ಳಿಯವರೇ. ಫುಲ್ ಎಂಟರ್ಟೈನ್ಮೆಂಟ್ ಅಂತಂದೇ ಹೇಳ್ತೀನಿ ಇವತ್ತಿನ ವಿಡಿಯೋ. ಸೊ ನೋಡಿ, ಇಲ್ಲಿ ನಾವು ಬಂದ್ವಿ ಫೈನಲಿ ಬಿದರಕೆರೆ. ಇಲ್ಲಿ ಟಿಫನ್ಗೆ ಅಂತ ನಿಲ್ಲಿಸಿದ್ದು ಬಸ್ಸು. ಇಲ್ಲಿಂದ ಮತ್ತೆ ನನಗೆ ಇವರು 2 years ಸೀನಿಯರ್ಸ್. ಇವರು 10th ಇದ್ದಾಗ ನಾವು 8th ಇದ್ವಿ. ಹಾಗಾಗಿ ಜೊತೆಲೇ ಓದಿರೋ ಥರನೇ ಒಂದು ಫೀಲು. ಯಾಕಂದರೆ 1 ವರ್ಷ ಇವ್ರ ಜೊತೆ ನೋಡಿದ್ದೀವಿ, ಇವ್ರ ಮುಖಗಳೆಲ್ಲನೂ ಪರಿಚಯ ಇದೆ ನನಗೂ. ಹಾಗೆ ಇದು ಟೊಮೊಟೊ ಬಾತು ಮತ್ತು ವಡೆ ಮಾಡ್ಕೊಂಡಿದ್ರು, ಮೊಸರು ಬಜ್ಜಿ ಚಟ್ನಿ. ಸೊ ಇಲ್ಲಿ ನಿಲ್ಲಿಸ್ಬಿಟ್ಟು, ಇಲ್ಲಿ ಚೆನ್ನಾಗಿದೆ ಪಾರ್ಕ್, ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಬೋದು ಅಂತ.
ಇಲ್ಲಿ ಟಿಫನ್ ಮುಗಿಸಿ ಮತ್ತೆ ನೆಕ್ಸ್ಟ್ ನಾವು ಡಿಗೆ ಹೊರಟಿದ್ದು. ಆಗಲೇ ಟೈಮ್ ಬಂದು ಒಂದು 8-8:15 ಆಗಿತ್ತು ನಾವು ಇಲ್ಲಿ ಬರೋ ಅಷ್ಟರಲ್ಲಿ. ಸ್ವಲ್ಪ ಲೇಟೇ ಆಗೋಯ್ತು, ಯಾಕಂದರೆ ಇನ್ನು ಎಲ್ಲರೂ ಒಟ್ಟಿಗೆ ಬರಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಅದು ಗ್ರೂಪಲ್ಲಿ ಎಲ್ಲರೂ ಈ ಥರ ಮನೆಗಳಲ್ಲಿ ಕಳಿಸಿರೋದು ಹೆಚ್ಚು. ನಿಜವಾಗ್ಲೂ ಸ್ವಲ್ಪ ಜನ ಅಂದರೆ ಸ್ವಲ್ಪ ಮನೆಗಳಲ್ಲಿ ಕಳಿಸೋದೇ ಇಲ್ಲ. ಸೊ ಒನ್ ಡೇ ಟ್ರಿಪ್ಪು ಈ ಥರ ಫ್ರೆಂಡ್ಸ್ ಮೀಟ್ ಆಗ್ತೀವಿ ಅಂದರೆ ಏನೂ ಬೇಡ ಅಂತಂದು ರಿಸ್ಟ್ರಿಕ್ಷನ್ ಮಾಡೋರು ಇರ್ತಾರೆ ಮನೆಗಳಲ್ಲಿ. ಸೊ ಆದರೆ ಇವ್ರ ಬ್ಯಾಚಲ್ಲಿ ತುಂಬ ಜನ ಬಂದಿದ್ದಾರೆ. ಸೊ ಅದು ಖುಷಿ ಪಡುವಂಥ ವಿಷಯ. ಈಗ ನೋಡಿ ಎಲ್ಲರೂ ಒಟ್ಟಿಗೆ ನಾನು ಇವ್ರ ಜೊತೆನೇ ಮಿಂಗಲ್ ಆಗಿಬಿಟ್ಟಿದ್ದೀನಿ. ಈಗ ಅದು ಟೊಮಟೊ ಬಾತ್ ಇಕ್ಸ್ಕೊಂಡು ಸ್ವಲ್ಪ ಮೊಸರು ಬಜ್ಜಿ ಅದು ಹಾಕ್ಸ್ಕೊಂಡು ಊಟ ಮಾಡೋಣ ಅಂತ. ತುಂಬ ಚೆನ್ನಾಗೇ ಇತ್ತು ಟಿಫನು ಎಲ್ಲನೂ. ಈಗ ನಮ್ಮ ಮನೆಯವರು ಆ ಕಡೆ ಸ್ವಲ್ಪ ವೀಡಿಯೋ ಎಲ್ಲ ಶೂಟ್ ಮಾಡ್ತಾಯಿದ್ರು. ಸೊ ಅವ್ರದ್ದು ಇನ್ನೂ ಟಿಫನ್ ಇಲ್ಲ, ನಮ್ದು ಎಲ್ಲರದು ಮುಗಿತಾ ಅಂದರೆ ಮಾಡ್ತಾಯಿದ್ದೀವಿ ಟಿಫನ್ನು. ಬಿದಿರ್ಕೆರೆ ನೋಡೋಕ್ಕಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಯಾವಾಗ ಬಂದ್ರೂ ಇದರಲ್ಲಿ ನೀರು ಇದ್ದೇ ಇರುತ್ತೆ. ಸೊ ಯಾವಾಗಲೂ ಒಂದು ಟೈಮಲ್ಲಿ ಅದು ನಾನು ಯಾವಾಗ ನೋಡಿದ್ರೂ ನೀರು ಇಲ್ಲದೇ ಇಲ್ಲ, ಫುಲ್ ತುಂಬಿರುತ್ತೆ ಕೆರೆ. ಪಾರ್ಕ್ ಇದೆಯಲ್ಲ, ಆರಾಮಾಗಿ ಬಂದು ಗಿಡಗಳ ಕೆಳಗೆ ಕೂತ್ಕೊಂಡು ಗಲೀಜು ಮಾಡದೆ ಸ್ವಲ್ಪ ತಿನ್ಕೊಂಡು ಡಸ್ಟ್ಬಿನ್ಗೆ ಹಾಕ್ಕೊಂಡು ಹೋದ್ರೆ ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೂ ತುಂಬ ಚೆನ್ನಾಗಿದೆ. ಮೊನ್ನೆ ನಾನು ಒಂದು ವೀಡಿಯೋಗೆ ಇಲ್ಲೇ ಒಂದು ಇನ್ನೇನು ಹೊರಟ್ವಿ ನೋಡಿ. ಇವ್ರ ಬ್ಯಾಚಲ್ಲಿ ಕಾಮಿಡಿ ಕಿಂಗ್ ಅಂದ್ರೆ ಇವರೇ, ಸಂಧ್ಯಾ ಅವರು. ಎಲ್ಲೋ ಕಲರ್ ಟಾಪ್ ಹಾಕಿದ್ರಲ್ಲ, ನಿಜವಾಗ್ಲೂ ಫುಲ್ ಎಂಟರ್ಟೈನ್ಮೆಂಟ್ ಕೊಟ್ಟರು. ಫ್ರೆಂಡ್ಸ್ ಎಲ್ಲ ಸೇರಿದಕ್ಕೂ ಒಂದು ಫುಲ್ ಖುಷಿ ಆಯ್ತು. ನನಗೆ ಖುಷಿ ಆಯ್ತು, ಅವ್ರಿಗಿನ್ನ ಎಷ್ಟು ಖುಷಿ ಆಗಿರ್ಬೇಡ. ಇಲ್ಲಿಂದ ಇನ್ನು ಡಿ ಬರೋ ತನಕ ಒಬ್ಬೊಬ್ಬರಾಗಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಫುಲ್ ಎಂಜಾಯ್ ಮಾಡ್ತಾ ಇದ್ರು. ಈ ಕಡೆ ಎಲ್ಲ ಹೆಣ್ಮಕ್ಳು ಮಾಡ್ತಾ ಇದ್ರು, ಆ ಕಡೆ ಮುಂದ್ಗಡೆ ಎಲ್ಲ ಗಂಡು ಮಕ್ಳು ಡ್ಯಾನ್ಸ್ ಮಾಡ್ತಾ ಇದ್ರು. ಸೊ ಇನ್ನೂ ಸ್ವಲ್ಪ ಮಧ್ಯ ಬರೋವಂಥ ಫ್ರೆಂಡ್ಸು ತುಂಬ ಜನ ಇದ್ದಾರೆ. ಅಲ್ಲಲ್ಲಿ ಸ್ಟಾಪ್ ಕೊಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟರಲ್ಲೇನೆ ಸಾಂಗ್ಸ್ ಹಾಕೊಂಡು ಫುಲ್ ಕುಣಿತಾ ಇದ್ದಾರೆ. ಇನ್ನು ಡಿ ಬರೋ ತನಕನೂ ಫುಲ್ ಡ್ಯಾನ್ಸ್. ಒಂದೊಂದು ಬ್ಯಾಚಲ್ಲಿ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ ಈ ರೀತಿ ಕಾಮಿಡಿ ಮಾಡೋ ಅಂಥವ್ರ ಪರ್ಸನ್. ನಮ್ಮ ಇದರಲ್ಲಿ ರಮೇಶ್ ಅಂತಂದು ಫುಲ್ಲು ಕಾಮಿಡಿ ಮಾಡ್ದ. ಅವನು ಇರೋದಕ್ಕೆ ನಮಗೆ ಫುಲ್ ಖುಷಿ ಆಯಿತು. ಅವತ್ತು ಟೈಮ್ ಸ್ಪೆಂಡ್ ಮಾಡಿದ್ದೇ ಗೊತ್ತಾಗಲಿಲ್ಲ, ಆ ಥರ ಇತ್ತು. ಸೊ ಇವ್ರ ಬ್ಯಾಚಲ್ಲಿ ಈ ಹುಡುಗಿ ಮತ್ತು ಗಂಡ್ಮಕ್ಳು ಇದ್ದಾರೆ ತುಂಬ ಜನ. ಆದರೆ ಲೇಡೀಸಲ್ಲಿ ಈ ಹುಡುಗಿ ಲೇಡೀಸ್ ಕಾಮಿಡಿ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ ನಿಜವಾಗ್ಲೂ. ಈಗ ಒಬ್ರು ನೋಡಿ ಒಬ್ರು, ಸೊ ಯಾರು ಸುಮ್ಮನೆ ಇರ್ತಾ ಇಲ್ಲ, ಎಲ್ಲರೂ ಎದ್ಬಿಟ್ಟು ಡ್ಯಾನ್ಸ್ ಮಾಡ್ತಾನೆ ಅವ್ರು ಆಗಿಂದನು. ಸೊ ಆ ಥರ ಇರುತ್ತೆ ಹೇಳ್ರಿ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿದಾಗ. ಕೊರಟಗೆರೆ ಆದಮೇಲೆ ಕೂಲ್ ಡ್ರಿಂಕ್ಸ್ ಎಲ್ಲ ತಂದುಕೊಟ್ರು. ಈಗ ಕೂಲ್ ಡ್ರಿಂಕ್ಸ್ ಕುಡಿತಾ ಫುಲ್ ಎಂಜಾಯ್ಮೆಂಟು. ಭಾಳ ಚೆನ್ನಾಗಿರುತ್ತೆ. ನೀವು ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿ ನೋಡಿ, ಫ್ಯಾಮಿಲಿ ಜೊತೆ ಹೋಗಿ ನೋಡಿ. ಫ್ಯಾಮಿಲಿಗಿಂತಲೂ ಫ್ರೆಂಡ್ಸ್ ಜೊತೆ ಹೋಗೋದು ತುಂಬ ಚೆನ್ನಾಗಿರುತ್ತೆ. ಏನೋ ಒಂದು ಕಲ್ಮಶ ಇಲ್ಲದೆ ತುಂಬ ಚೆನ್ನಾಗಿ ಮನಸ್ಸಲ್ಲಿರೋದೆಲ್ಲ ಮಾತಾಡ್ತಾ ಅಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ರೀಚ್ ಆದ್ವಿ ನೋಡಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ದೇವರಾಯನ ದುರ್ಗ ಅಂತಂದಿದೆ. ಸೊ ಇಲ್ಲಿಂದ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಅಲ್ಲಿಂದ ಈಗ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಹಾಗಾಗಿ ಮೇಲೆ ಜರ್ನಿ ಮಾಡ್ತಾ ಇದೀವಿ ಈಗ. ಸೊ ಇಲ್ಲಿ ಒಂದು ಸ್ವಲ್ಪ ಜನ ದೇವಸ್ಥಾನಕ್ಕೆ ಬರೋ ಅಂತಾರೆಲ್ಲ ಸೈಡಲ್ಲಿ ನೋಡಿ, ಅಲ್ಲಲ್ಲಿ ಗಾಡಿಗಳಲ್ಲಿ ಬರೋರೆಲ್ಲರೂ ನಿಂತಿದ್ದಾರೆ. ಸೊ ಭಾಳ ಚೆನ್ನಾಗಿರುತ್ತೆ ಡಿ. ಇನ್ನು ಇದು ಬೆಳಿಗ್ಗೆ ಒಂದು 5:30-6 ಗಂಟೆಗೆ ಬಂದರೆ ತುಂಬ ಚೆನ್ನಾಗಿರುತ್ತಂತೆ. ನನ್ನ ತಮ್ಮ ಹೇಳ್ತಾ ಇರ್ತಾನೆ, ನಾನು ನೋಡಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಕ್ಲಾಸ್ ಸರಿ ಗೊತ್ತಿರಲಿಲ್ಲ. ರಾಘವೇಂದ್ರ ಅಚ್ಚಂಪಲ್ಲಿ
ಈಗ ನೋಡಿ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದೀವಿ. ಎಂಟ್ರೆನ್ಸ್ ಅಲ್ಲೇ ಇಲ್ಲಿ ನಾಮ ಇಡ್ತಾ ಇರ್ತಾರೆ, ಅಂದ್ರೆ ಬಟ್ಟೆ ಇಡ್ತಾ ಇರ್ತಾರೆ. ಸೊ ಹಂಗಾಗಿ ಅಲ್ಲಿ ಬಟ್ಟೆ ಎಲ್ಲ ಇಡಿಸ್ಕೊಂಡು ಮತ್ತೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ದರ್ಶನಕ್ಕೆ ಅಂತ. ಸೊ ಹಿಂದ್ಗಡೆಯಿಂದ ಇದೆಲ್ಲ ಕವರ್ ಮಾಡ್ತಾ ಇರೋದು ನಮ್ಮ ಮನೆಯವರೇನೆ. ಸೊ ನಮ್ಮ ಮನೆಯವ್ರ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ಗಂಡು ಮಕ್ಳು ಎಲ್ಲರೂ. ಸೊ ಇವರೆಲ್ಲರೂ ಗೊತ್ತಿರೋ ಅಂತಾರೆ, ನಮಗೆ ವಿಡಿಯೋ ಬೇಕು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಇರಬೇಕು ನಮ್ದು ಅಂತಂದು ಹೇಳ್ಬಿಟ್ಟು ನಮ್ಮನ್ನ 1 ಮಂತ್ ಮುಂಚೆನೇ ಹೇಳಿದ್ರು. ಹಾಗಾಗಿ ನಾವು ಇವತ್ತಿನ ದಿನ ಸ್ವಲ್ಪ ಬಿಡುವು ಮಾಡ್ಕೊಂಡು ಇವ್ರಿಗಾಗಿ ಬಂದಿದ್ದಾಯ್ತು. ಈಗ ನೋಡಿ ದರ್ಶನಕ್ಕೆ ಅಂತ ಹೋಗ್ತಾ ಇದೀವಿ. ಇಲ್ಲಿಂದ ತುಮಕೂರಿಂದ ದಾಬಸ್ಪೇಟೆ 15 ಇರೋದು, ಅದ್ರ ಮಧ್ಯ ಸಿಗುತ್ತೆ. ಕರೆಕ್ಟ್ ಕರೆಕ್ಟ್. ತುಮಕೂರ್ಗೂ ದಾಬಸ್ಪೇಟೆ ಇಲ್ಲಿ ದೇವರಾಯನದುರ್ಗದಲ್ಲಿ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಮಾತಾಡ್ತಾ ಇದ್ರು ಎಲ್ಲರೂ ಫ್ರೆಂಡ್ಸ್ ಇವರೆಲ್ಲರೂ ಸೇರಿಬಿಟ್ಟು. ಸೊ ನೆಕ್ಸ್ಟ್ ಪ್ಲಾನ್ ಹಾಕಿದ್ದೆ ನಾಮದ ಚಿಲುಮೆ. ಸೊ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಇದೆ ಅಂತಂದು ಹೇಳ್ತಾ ಇದ್ರು. ಹಾಗಾಗಿ ನಾವು ನೆಕ್ಸ್ಟ್ ಹೊರಟಿದ್ದು ನಾಮದ ಚಿಲುಮೆಗೆ. ಗಾಡಿ 17 ಲಕ್ಷ ಸೈಟ್ ಅವು ಕೈಯಾಗಿ ಹಿಡಿದಿರ್ತಾವಲ್ಲ ಈ ಕಡೆ ಬಾ, ಇಲ್ಲಿ ಬಾ. ನೋಡಿ ನಾಮದ ಚಿಲುಮೆಗೆ ಬಂದಿದ್ದಾಯ್ತು. ಇಲ್ಲಿ ಎಂಟ್ರೆನ್ಸ್ ಫೀಸ್ ಇರುತ್ತೆ, ಅದು ಎಷ್ಟು ಕೊಟ್ಟರೆ ಗೊತ್ತಿಲ್ಲ. ಆಗಲಿ ಟೋಟಲಿ ಎಲ್ರಿಗೂ ಕೊಟ್ಟಿದ್ದಾಯ್ತು ಒಟ್ಟಿಗೆ. ಹಾಗಾಗಿ ನನಗೆ ಅದು ಟಿಕೆಟ್ ಗೊತ್ತಿಲ್ಲ ಎಷ್ಟು ತಗೊತಾರೆ ಅಂತ. ಬಂದ್ವಿ ನೋಡಿ. ಇಲ್ಲಿ ಜಿಂಕೆಗಳು ಮೇಯ್ನ್ ನೋಡ್ಬೇಕಂದ್ರೆ ಇಲ್ಲಿ ಜಿಂಕೆಗಳು ಮತ್ತು ನಾಮದ ಚಿಲುಮೆ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ ರಾಮ ಇಲ್ಲಿ ನೀರಿಗಾಗಿ ಬಾಣ ಬಿಟ್ಟಿದ್ರಂತೆ. ಸೊ ಹಂಗಾಗಿ ನಾಮದ ಚಿಲುಮೆ ಅಂತಂದೇಳಿ ಒಂದು ಹೆಸರು. ಸೊ ನೋಡ್ತಾ ಇರ್ಬೋದು ಜಿಂಕೆ ಎಷ್ಟು ಚೆನ್ನಾಗಿದ್ದು. ನಾನು ರಿಯಲಿ ಹೇಳ್ಬೇಕಂದ್ರೆ ನಿಜ ಹೇಳ್ತೀನಿ, ನಾನು ಇರೋದೇ ಹೇಳ್ತೀನಿ, ನಾನು ಜಿಂಕೆ ನೋಡಿದ್ದೆ ಫಸ್ಟ್ ಟೈಮು. ಸೊ ಎಲ್ಲೇ ಆಗಲಿ ಟ್ರಿಪ್ ಆಗಲಿ ಈ ಥರ ಎಲ್ಲೂ ಹೋಗಿಲ್ಲ. ಅದು ಹೋಗೋಕ್ಕೆ ನನಗೆ ಇದು ವಾಮಿಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ಎಲ್ಲೂ ದೂರ ಔಟ್ಸೈಡ್ ಎಲ್ಲೂ ಕರ್ಕೊಂಡೋಗಲ್ಲ. ಅದು ಕಾರಲ್ಲಿ ಹೋದ್ರೂ ಅಷ್ಟೇ, ಬಸ್ಸಲ್ಲಿ ಹೋದ್ರೂ ಅಷ್ಟೇ. ಹೇಳ್ಬೇಕಂದ್ರೆ ಇಲ್ಲಿ ನನಗೆ ಇವ್ರ ಜೊತೆ ಬಂದಾಗ ಏನೂ ಅನ್ನಿಸ್ಲಿಲ್ಲ. ಮತ್ತು ನಾವು ಒನ್ ಡೇ ಟ್ರಿಪ್ ಹೋಗಿದ್ವಲ್ಲ ಅವಾಗ ಏನೂ ಅನ್ನಿಸ್ಲಿಲ್ಲ, ಆ ಥರ ಏನೂ ಆಗಲಿಲ್ಲ. ಸೊ ಫುಲ್ಲು ಇದು ಕಾನ್ಸಂಟ್ರೇಷನ್ ಎಲ್ಲ ಅವ್ರ ಮೇಲೆ ಕೊಟ್ಟಿರ್ತೀವಿ, ಅಂದರೆ ಫುಲ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾರೆ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅದಕ್ಕೆ ನಾನು ನೋಡ್ತಾ ಇರೋದೇ ಇಲ್ಲೇ ಫಸ್ಟು. ಈ ಕಡೆ ಎಲ್ಲ ಆಮೆಗಳಂತೆ ಈ ಥರ ಎಲ್ಲ ತುಂಬ ಚೆನ್ನಾಗಿ ಇದು ಮಾಡಿದರು. ಮಕ್ಕಳಿಗೆ ನೋಡೋವಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಆಗಲೇ ಸ್ವಲ್ಪ ಮುಂದೆ ಎಲ್ಲ ಹೋಗಿದ್ರು ಅವರೆಲ್ಲ ಸೀನಿಯರ್ಸ್ ಎಲ್ಲರೂ. ನಾವು ಹಿಂದೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ನೀವು ನೋಡಿರ್ಬೋದು ಜಿಂಕೆ ಅದ್ರ ಮೇಲೆ ಫುಲ್ಲು ಒಂಥರ ವೈಟ್ ಚುಕ್ಕಿ ಥರ ಎಷ್ಟು ಚೆನ್ನಾಗಿ ಇದೆ ಅಂದರೆ ಇಲ್ಲಿ ನೋಡ್ರಿ ರಿಯಲಿ ಮೊಸಳೆ ಅಂತಂದು ಹೇಳ್ತಾ ಇದ್ದಾರೆ ನಮ್ಮ ಮನೆಯವರು. ಸೊ ಇಂಥದ್ದು ತೋರಿಸೋದಕ್ಕೆ ನೀನು ಅಂತಂದು ಹೇಳ್ತಾ ಇದ್ದೆ. ಭಾಳ ಚೆನ್ನಾಗಿತ್ತು ಒಂಥರ. ಅದರಿಂದ ಬಂದು ಇಲ್ಲಿ ಇದಾವೇನೋ ಮೊಸಳೆ ಅನ್ನೋ ಥರ ಒಂದು ಐಡಿಯಾ ತುಂಬ ಚೆನ್ನಾಗಿತ್ತು. ಬಂದು ನೋಡ್ಕೊಂಡು ಹೋಗೋರಿಗೆ ಮಕ್ಳ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿ ಅವರೆಲ್ಲ ನೋಡಿಬಿಟ್ಟು ಕೂತಿದ್ರು. ಈಗ ಫೈನಲಿ ನಾವು ಲಾಸ್ಟ್ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿಂದನೇ ನೀವು ನೋಡ್ಕೊಬಿಡಿ. ನೋಡಿ ಅಲ್ಲಿಂದ ನೀರು ಅದು ಹೆಂಗೆ ಬರುತ್ತೋ ಗೊತ್ತಿಲ್ಲ. ಸೊ ನೀರು ಅದು ಯಾವಾಗಲೂ ಹರಿತಾನೆ ಇರುತ್ತಂತೆ ತುಂಬಿ. ಅದು ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದು ಅಷ್ಟರಲ್ಲಿ ಅದನ್ನು ಬಾಣದ ಇದರಲ್ಲಿ ಬಿಟ್ಟಿರ್ತಾರೆ ರಾಮ ಅವರು ನೀರಿಗಾಗಿ. ಸೊ ಅದಕ್ಕೆ ನಾಮದ ಚಿಲುಮೆ ಅಂತ ಹೆಸರು ಬಂದಿರೋದು ಇಲ್ಲಿಗೆ. ಸೊ ದೇವರಾಯನದುರ್ಗದಿಂದ ಸ್ವಲ್ಪ ದೂರ ಒಂದು 3-4 ಕಿಲೋಮೀಟ್ರಿಗೆ ಬಂದುಬಿಡುತ್ತೆ ನನ್ನಪ್ಪ. ಬೇಗ ಬಂದುಬಿಟ್ವಿ ನಾವು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಯಾರಾದರೂ ಹೊಸ್ದಾಗಿ ಗೊತ್ತಿಲ್ಲದೆ ಇರೋರು ಬಂದರೆ ಇಲ್ಲಿ ದೇವರಾಯನದುರ್ಗದ ಪಕ್ಕನೇ ಇದೆ, ಕೇಳಿ ಬಂದು ನೋಡ್ಕೊಂಡೋಗಿ. ಚೆನ್ನಾಗಿದೆ, ಒಟ್ಟಿನಲ್ಲಿ ನೋಡ್ಬೋದು. ಅಲ್ಲಡ ಅಲ್ಲೇ ಪ್ರವೀಣ ಯೋಗೇಶ್
ಮಂಜು ಗೋಪಿ ಅದು ಎಸ್ ಸರ್. ಯಾವ ವರ್ಷ ಗೊತ್ತಾ? ನಾಲ್ಕರಲ್ಲಿ 60 ಜನ ಇದ್ದೀವಿ. ಎಲ್ರೂ ಬಿಜಿ ಇರ್ತೀರ ಲೈಫಲ್ಲಿ. ಮದುವೆ, ಮಕ್ಕಳು, ಗಂಡ, ಹೆಂಡತಿ, ಫ್ಯಾಮಿಲಿ, ಅವ್ರವ್ರ ಕೆಲಸಗಳು, ಪ್ರತಿಯೊಬ್ಬರು ಬಿಜಿ ಇರ್ತೀರ. ಯಾರು ಫೋನ್ ಮಾಡೋಕ್ಕಾಗಿರಲ್ಲ, ಮಾತಾಡೋಕ್ಕಾಗಿರಲ್ಲ. ಎಲ್ರಿಗೂ ಅವ್ರದ್ದೇ ಆದ ಕೆಲಸ ಇರ್ತವೆ. ಆದರೂ ಇವತ್ತೆಲ್ಲ ಇಲ್ಲಿ ಸೇರಿದ್ದೀವಿ. ತುಂಬ ಖುಷಿ ಆಯಿತು. ಫೆಬ್ರವರಿ 9, 2025 ನಮಗೆ ಗೋಲ್ಡನ್ ಡೇ, ಅವಿಸ್ಮರಣೀಯ ದಿನ ಇದು. ಇದೇ ರೀತಿ ಪ್ರತಿ ವರ್ಷಕ್ಕೊಂದ್ಸರಿ ನಾವು ಗ್ಯಾದರ್ ಆಗಬೇಕು. ಎಲ್ಲರೂ ಸೇರ್ಬೇಕಾಯ್ತಾ? ಎಲ್ಲ ನಮ್ಮ ಮೆಮೊರೀಸ್ ಎಲ್ಲ ಶೇರ್ ಮಾಡ್ಕೋಬೇಕು. 21 ವರ್ಷದಿಂದ SLC ಮಾಡಿದ್ದೀವಿ. ಹಾಗೆ ಮೆಮೊರೀಸ್ ಎಲ್ಲ ರೀಕಾಲ್ ಮಾಡಿಕೊಂಡು ಖುಷಿ ಪಟ್ಟು ಎಲ್ಲ ರೀಕಾಲ್ ಮಾಡ್ಕೋಬೇಕು. ಎಲ್ಲ ಎಂಜಾಯ್ ಮಾಡಿದ್ದೀವಿ. ಇನ್ನೂ ಸಂಜೆ ತನಕ ಎಂಜಾಯ್ ಮಾಡೋಣ. ಯಾವುದೇ ರೀತಿ ಕೆಟ್ಟ ಘಟನೆಗೆ ಆಸ್ಪದ ಕೊಡ್ದಂಗೆ ಒಳ್ಳೆ ಊಟ ಮಾಡ್ಕೊಂಡು ಯಾರಿಗೂ ಭಿನ್ನಾಭಿಪ್ರಾಯ ಇರಬಾರ್ದು. ಒಬ್ಬರ ಮೇಲೆ ಒಬ್ಬರು ಪರ್ಸನಲ್ ಆಗಿ ಯಾರು ಟಾರ್ಗೆಟ್ ಮಾಡಬೇಡಿ. ಎಲ್ಲರೂ ಖುಷಿ ಪಡಬೇಕು. ಯಾವುದೋ ಒಂದು ಹಳೇದು ಹೇಳ್ತಾರೆ, ಏನಾದ್ರು ಒಂದು ಹಳೆ ವಿಷಯ ಹೇಳಿದ್ರೆ ನೀವು ನಮ್ಗೆ ರೇಗಿಸ್ತಾರೆ. ನಮ್ಗೆ ಹೋಗ್ಲಪ್ಪದವ್ರು ನಂಜಂತಾರೆ, ಹಿಂಗಂತಾರೆ. ಪರ್ಸನಲ್ ಆಗಿ ಯಾರು ಏನು ಏನೋ ಅದನ್ನ ಹೈಸ್ಕೂಲಿಂದ ಬಂದಿದ್ದಾರೆ. ಮೊದಲನೇದಾಗಿ ಇಷ್ಟು ಜನ ಸೇರಕ್ಕೆ ಕಾರಣಕರ್ತರಾದ ಲೋಕಿ, ಶಶಿ, ನಮ್ಮ ಹುಡುಗರಿಗೆ ಕ್ಲಾಸ್ ಇದೆ. ರುದ್ರೇಶ ಕಷ್ಟಪಟ್ಟಿದ್ದಾನೆ. ಬೆಂಗಳೂರಲ್ಲಿ ಇಟ್ಕೊಂಡ ಎಲ್ಲರೂ ಮೆಸೇಜ್ ಮುಖಾಂತರ ನಾವು ಎಷ್ಟೋ ಜನ ಗಂಡ್ಮಕ್ಳು ಯಾರು ಹೇಳಿಲ್ಲ. ನೀವು ಹೇಳಿ ಎಲ್ಲರೂ ಕಟ್ಸಿದ್ರ. ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲರೂ. ಒಂದು ಇದೇ ರೀತಿ ಪ್ರತಿ ವರ್ಷ ಮಾಡ್ಬೇಕು. ಈ ಇಯರ್ ಎಂಡ್ ಒಂದು ಪ್ಲಾನ್ ಮಾಡೋಣ. ಟ್ರಾವೆಲ್ ಮಾಡೋದು ಅಲ್ಲೇ ನಿಗನ್ಪಟ್ಟ ಒಂದು 5 ದಿನ ಅಲ್ಲೇ ಪ್ಲಾನ್ ಮಾಡೋಣ. ನೆಕ್ಸ್ಟ್ ಟ್ರಿಪ್ಗೆ ನಾವು ಬೆಂಗಳೂರಲ್ಲಿ ಇದ್ದೀವಿ. ಯಾರು ಮಾತಾಡಬೇಡಿ, ನೀನೊಬ್ಬನೇ ಮಾತಾಡ್ತೀನಿ. ಏನು 2003-4ನೇ SSLC ವಿದ್ಯಾರ್ಥಿಗಳಲ್ವ ಅಲ್ಲ, ಈ ಒಂದು ದಿನ, ಈ ಒಂದು ನಾಮದ ಚಿಲುಮೆ ಹಾಗೂ ದೇವರಾಯನದುರ್ಗ ಶ್ರೀ ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ಒಂದು ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಸಹ ಸೇರಿದ್ದೀವಿ. ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಇವತ್ತು ಮಾಡ್ದಂಗೆ ಎಂಜಾಯ್, ಇವತ್ತು ನಗದಂಗೆ ಎಂದು ಸಹ ನಕ್ಕಿರೋ ಇಲ್ಲ ನನಗೆ ಗೊತ್ತಿಲ್ಲ. ತುಂಬಾ ಖುಷಿ ಆಗುತ್ತೆ. ಒಂದು ನಾನು ಸಜೆಷನ್ ಮಾಡ್ತೀನಿ, ನಿಜವಾಗ್ಲು
ಈಗ ನಾನು ಈ ಒಂದು ಸಂದರ್ಭದಲ್ಲಿ ಒಂದು ವಿಚಾರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ, ನಮ್ಮ ಬ್ಯಾಚ್ನ ಒಬ್ರು ಓಬಳಾಪುರ ಒಬ್ಬ ಶ್ರೀದೇವಿ ಅಂತ ಅಕಾಲಿಕವಾಗಿ ಒಬ್ಬ ಮರಣವನ್ನು ಹೊಂದಿದರೆ, ಅವರಿಗೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಪ್ರಕಾಶ್, ಹೌದು, ಸಂಸಾರ, ನಮ್ಮ ಫ್ಯಾಮಿಲಿ ಅದು ಇದು ಅನ್ಕೊಂಡು ಮೈಂಡ್ ರಿಲೀಫೇ ಇರ್ಲಿಲ್ಲ. ಇವತ್ ಬೆಳಗ್ಗೆಯಿಂದ ಅವ್ರು ಯಾರು ನೆನಪೇ ಇಲ್ಲ ನಮ್ಗೆ. ಮೊಬೈಲ್ ವಿಡಿಯೋ ಮಾಡ್ತಿದ್ವಿ ಮನೆ ತಕೊಂಡ್ಮೇಲೆ ರೆಕಾರ್ಡ್ ಮಾಡಿದ್ದೀನಿ. ಹೋಗ್ತಾ ಇದ್ರೆ ನಮ್ಮ ಮೈಂಡ್ ರಿಲೀಫ್ ಆಗುತ್ತೆ. ನೀವೆಲ್ಲರೂ ಸ್ವಲ್ಪ ಬಾಯ್ಸ್ ಸ್ವಲ್ಪ ಹಿಂಗೆ ಈ ತರ ತಗೊಂಡು ಜವಾಬ್ದಾರಿ ಕೇಳು ರಮ್ಯಾ, ನೆಕ್ಸ್ಟ್ ಆಗ ಇಲ್ಲೇ ಕಿತ್ತಾಡ್ಬೇಡ್ರಿ. ನೀವೇ ರೆಸ್ಪಾನ್ಸ್ ಆಗೋಣ. ನೀವು ಫೋರ್ಸೇ ಮಾಡ್ಬೇಕು. ಯಾಕಂದ್ರೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡಬೇಡಿ, ಫೋರ್ಸ್ ಮಾಡಿ ಬರ್ಲೇಬೇಕು ಅಂತ. ಆತರ ಮಾಡೋದ್ರಿಂದ ಎಲ್ರು ಬರ್ತೀನಿ. ಯಾಕಂದ್ರೆ ನಾನು ಇವತ್ತು ಬರ್ಬೇಕು ಅನ್ನೋ ಮನ್ಸು ಇರ್ಲಿಲ್ಲ. ಏನಕ್ಕೆ ಅಂತಂದ್ರೆ ಪ್ರೋಗ್ರಾಮ್ ಇತ್ತು ನಮ್ದು ಒಂದು, ಅದು ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಿ. ಬಂದಿರೋದ್ರಿಂದ ತುಂಬಾ ಖುಷಿನೇ ಆಯ್ತು. ನೆಕ್ಸ್ಟ್ ಇಯರ್ ಪ್ರತಿ ವರ್ಷ ಇದೇ ತರ ಹೋಗೋಣ ಎಲ್ರು. ಓಕೆನಾ? ಬಾಯ್ ನಮ್ಮ ಬ್ಯಾಚ್ ಅಲ್ಲಿ ಅಷ್ಟೊಂದು ಜಗಳ ಕಿತ್ತೋಡಿರೋ ಬ್ಯಾಚು ಇಲ್ಲ, ಅಷ್ಟೇ ಚೆನ್ನಾಗಿರೋ ಬ್ಯಾಚು ಇಲ್ಲ. ಓಕೆನಾ? ಹಾಗಾಗಿ ಇವಾಗ ನಾವು ಮದ್ವೆ ಆಗಿ ಮಕ್ಕಳು ಟೆನ್ಷನ್, ಗಂಡನ ಟೆನ್ಷನ್, ನಾವು ವರ್ಕ್ ಮಾಡ್ತೀವಿ, ಮನೇಲೂ ವರ್ಕ್ ಮಾಡ್ಬೇಕು, ಅದೇ ಇದಿರುತ್ತೆ. ಅದೇ ಫ್ರೆಂಡ್ಸ್ ಜೊತೆ ಹೋದ್ರೆ ಏನು ಇರಲ್ಲ. ಅದನ್ನ ನೆನಪು ಮಾಡ್ಕೊಂಡ್ರೆ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದು ಅನ್ನೋದೇ ಒಂದು ಖುಷಿ. ಆಗ ಏನಾಗುತ್ತೆ ಅಂದ್ರೆ ಇಷ್ಟು ದಿನ ಬರೀ ದುಡಿಯೋದು ಯಾವ ಇದ್ರು ದುಡಿಯೋದು, ಸಾಯುವಾಗ ದುಡಿಲೇಬೇಕು, ಕುತ್ಕೊಂಡು ತಿನ್ನಕ್ಕಂತೂ ಆಗಲ್ಲ. ಇವಾಗ ಈ ತರ ವರ್ಷ ಗ್ಯಾದರ್ ಆಗ್ತಾ ಇದ್ರೆ ಒಂಥರ ರಿಲೀಫ್ ಸಿಗುತ್ತೆ. ನಾವು ಫ್ರೆಂಡ್ಸ್ ಜೊತೆ ಹೋಗಿದ್ವಾ, ಅದು ತುಂಬಾ ಜನ ಫಸ್ಟ್ 1 ಇಯರ್ ನಿಮ್ ಜೊತೆ ಓದಿದ್ದು. ಬಟ್ ಆ 1 ಇಯರ್ ನನಗೆ ಯಾರನ್ನೂ ಯಾರನ್ನೂ ಮಾಡ್ತಿಲ್ಲ ನಾನು. ಯಾಕಂದ್ರೆ ಅವತ್ತಿನಿಂದ ಇವತ್ತಿನ 20 ವರ್ಷ 21 ವರ್ಷದಿಂದನೂ ಎಲ್ಲರೂ ಕೂಡ ಆಗಾಗ ಭೇಟಿ ಆಗ್ತಾ ಇರ್ತೀವಿ, ಜೊತೆಗೆ ಸಿಗ್ತಾನೆ ಇರ್ತೀವಿ. ಎಷ್ಟೋ ಜನ ಹೆಣ್ಮಕ್ಳು. ಬಟ್ ಅವರು ಯಾಕಂದ್ರೆ ನಾನು 1 ವರ್ಷ ಓದಿರೋದ್ರಿಂದ ಬಹಳಷ್ಟು ಜನ ನನ್ನನ್ನು ಐಡೆಂಟಿಫೈ ಮಾಡಿಲ್ಲ. ಒಂದು ಆತ್ಮೀಯತೆ ಮತ್ತು ಸ್ನೇಹ ನಮ್ಗೆ ಯಾವ ಬ್ಯಾಚಲ್ಲೂ ಸಿಕ್ಕಿಲ್ಲ ಅಂತ ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ತೀನಿ. ನೋಡಿದ್ರಲ್ಲ ನೀವು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಎಲ್ಲರೂ ಅಂತ. ಹಾಗೆ ನಾವು ನಾಮದ ಚಿಲುಮೆಯಿಂದ ನೆಕ್ಸ್ಟು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಸಿದ್ಧಗಂಗಾ ಮಠಕ್ಕೆ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರು ಒಬ್ಬರು ಐಡೆಂಟಿಫೈ ಮಾಡಿ ಅವರಿಬ್ಬರು ಮಾತಾಡಿಸಿದ್ರು, ಗೌರಿಬಿದನೂರಂತೆ. ಸೊ ಈ ಕಡೆ ಬಂದಿದ್ದಾರೆ, ಹಾಗಾಗಿ ನನ್ನ ಜೊತೆ ಮಾತಾಡಿದ್ರು, ತುಂಬ ಖುಷಿ ಅನ್ನಿಸ್ತು. ಅಲ್ಲಿ ಅವರು ಒಂದು ಸ್ವಲ್ಪ ಡೌಟಿನ ಮೇಲೆ ನೋಡಿದ್ದಾರೆ ಅವರು ಅಲ್ವೋ ಅಂತ. ಹಾಗೆ ನಾವು ಬಸ್ಗೆ ಕಟ್ಟಿರೋವಂಥ ಬ್ಯಾನರ್ ಇರುತ್ತಲ್ಲ, ಅದು ನೋಡಿಬಿಟ್ಟು ಐಡೆಂಟಿಫೈ ಮಾಡಿ ಮತ್ತೆ ಬಂದು ಮಾತಾಡ್ಸೋರು. ತುಂಬ ಖುಷಿ ಅನ್ನಿಸ್ತು. ಅವರು ಗೌರಿಬಿದನೂರು ಅವರು ಅಂತೆ. ಸೊ ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ತುಂಬ ಥ್ಯಾಂಕ್ಸ್ ನಿಮಗೆ. ಹಾಗೆ ಅಲ್ಲಿಂದ ನಾವು ಇಲ್ಲಿ ಊಟಕ್ಕೆ ಅಂತ ನೋಡೋಣ ಅಂತ ನಾಮದ ಚಿಲುಮೆಯಿಂದ ನೋಡ್ತಾ ಬಂದ್ವಿ. ಅಲ್ಲಿ ಕೋತಿಗಳು ಭಾಳನೇ ಇದ್ವು, ಅದಕ್ಕೋಸ್ಕರ ಇಲ್ಲಿ ಒಂದು ಊಟ ಮಾಡೋಣ ಅಂತ ಒಂದು ಪ್ಲೇಸ್ ಸಿಕ್ತು, ತಂಗುದಾಣ ಇರುತ್ತಲ್ಲ. ಸೊ ಅಲ್ಲಿ ಬಂದು ಈಗ ಊಟಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾವ್ರೆ. ಅಂದರೆ ಊಟ ಆರ್ಡ್ರು ಇಲ್ಲೇ ಪರಿಚಯ ಇರೋರಿಗೆ ಕೊಟ್ಬಿಟ್ಟಿದ್ದಾರೆ ಇವರು ಮುಂಚೆನೇ. ಕೊರಟಗೆರೆ ಅವರ ಇಲ್ಲ ತುಮಕೂರವ್ರ ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ. ಟೋಟಲಿ ಇಲ್ಲಿಗೆ ತಂದು ಕೊಟ್ಟರು, ಆಟೋದಲ್ಲಿ ತೊಗೊಂಡು ಬಂದಿದ್ದರು. ಒಬ್ಬಟ್ಟು ಊಟ ತುಂಬ ಚೆನ್ನಾಗಿತ್ತು ಊಟ ಅಂತೂ. ಸೊ ಒಂದು ಊಟಕ್ಕೆ 250 ಏನೋ ಅಂತ ಮಾತಾಡ್ತಾ ಇದ್ರು. ಸೊ ನನಗೆ ಗೊತ್ತಿಲ್ಲ, ಅವ್ರು ಮಾತಾಡ್ತಾ ಇರೋದು ಹೇಳ್ತಾ ಇದ್ದೀನಿ ನಿಮಗೆ. ಊಟ ಎಲ್ಲರೂ ಕೂತಿದ್ವಿ, ಸೊ ಹಿಂಗೆ ಬಡಿಸ್ತಾರೇನೋ ಅಂತ. ಆದರೆ ಪಾಪ ಅವರೊಂದಿಬ್ಬರೇ ಇದ್ದಿದ್ದು, ಹಾಗಾಗಿ ಎಲ್ಲ ಐಟಮ್ಸು ಬಡ್ಸೋಕ್ಕಾಗಲ್ಲ ಅಂತ ಮತ್ತೆ ನಾವೇ ಹೋಗಿ ಒಬ್ಬೊಬ್ಬರಾಗಿ ಎಲ್ಲ ಪ್ಲೇಟ್ಗೆ ಇಡಿಸ್ಕೊಂಡು ಬಂದಿದ್ದಾಯಿತು. ಇಡಿಸ್ಕೊಳ್ಳೋಣ ಅಂತ ರೆಡಿ ಆಗ್ತಾಯಿದ್ವಿ. ಈ ಕಡೆ ಎಲ್ಲ ಬಂದಿರೋಂಥವ್ರೆಲ್ಲರೂ ಪ್ಲೇಟ್ಸ್ ಎಲ್ಲ ತಗೊಂಡು ಈಗ ಅದನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಊಟಕ್ಕೆ ಅಂತ. ತುಂಬ ಚೆನ್ನಾಗಿತ್ತು ಊಟ ಮಾಡೋಕ್ಕೂ ಪ್ಲೇಸು. ಎಲ್ಲ ನಿಂತ್ಕೊಂಡು ಊಟ ಮಾಡೋರೆಲ್ಲ ನಿಂತ್ಕೊಂಡು ಊಟ ಮಾಡೋರು, ಕೂತ್ಕೊಂಡು ಊಟ ಮಾಡೋರೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ನೋಡಿ ಇದು ಅಡುಗೆ ತೋರಿಸ್ತಾ ಇದೀವಿ ಊಟ ಎಷ್ಟು ಚೆನ್ನಾಗಿದೆ. ಪಲಾವು, ಮೊಸರು ಬಜ್ಜಿ, ಈ ಮದುವೆ ಊಟ ಯಾವ ರೀತಿ ಇರುತ್ತೆ, ಬಜ್ಜಿ, ಹಪ್ಪಳ ಎಲ್ಲ. ಸೊ ಪಲ್ಯ, ಕೋಸಂಬರಿ, ಅನ್ನ ಸಾಂಬಾರು, ರಸಮ್ ಎಲ್ಲ ಇತ್ತು. ಊಟ ಅಂತೂ ಎಕ್ಸಲೆಂಟ್ ಆಗಿತ್ತು. ನಾವು ಎಲ್ಲೇ ಹೋಗಲಿ ಸೊ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತೀವಲ್ಲ, ಊಟಕ್ಕೆ ನಾವು ಇದು ಮಾಡ್ತಾ ಹೋದರೆ ಅಷ್ಟಾಗಿ ಇದಿರಲ್ಲ. ಅದಕ್ಕೋಸ್ಕರ ಒಳ್ಳೆ ಊಟ ಕೊಡಿಸಿದ್ರು. ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತು. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ರು. ಸೊ ಈಗ ನಾನು ಇಡಿಸ್ಕೊಳ್ಳೋಣ ಅಂತ ಪ್ಲೇಟ್ಗೆ ಬರ್ತಾಯಿದ್ದೀನಿ. ಸೊ ನೋಡಿ, ಆ ಒಬ್ಬಟ್ಟು ಜೊತೆಗೆ ತುಪ್ಪನೂ ಹಾಕಿದ್ರು. ಸೊ ತುಪ್ಪನೂ ತಂದಿದ್ರು. ನನಗೆ ಒಬ್ಬಟ್ಟು ಊಟ, ಅದರಲ್ಲಿ ತುಪ್ಪದ ಊಟ ಅಂದರೆ ತುಂಬ ಇಷ್ಟ ಆಗುತ್ತೆ. ನನಗೆ ಫೇವ್ರೇಟ್, ನನಗೂ ಅರವಿಂದನಿಗೂ. ಸೊ ಇವರೆಲ್ಲ ನಮ್ಮ ಮನೆಯವರು, ಅವರೆಲ್ಲ ತುಪ್ಪ ಅಷ್ಟಾಗಿ ಇಷ್ಟಪಡಲ್ಲ. ಸೊ ನೋಡಿ, ನಾನು ಸಾರು ಹಾಕ್ಸ್ಕೊಂಡಿದ್ದೀನಿ ತುಪ್ಪನ. ಭಾಳ ಚೆನ್ನಾಗಿತ್ತು ನಿಜವಾಗ್ಲೂ. ತುಂಬ ಥ್ಯಾಂಕ್ಸ್ ಅಡುಗೆ ಮಾಡ್ಕೊಂಡು ಬಂದಿದ್ರಲ್ಲ ಅವರಿಗೆ. ಸೊ ಊಟದವ್ರಿಗೆ ತುಂಬ ಥ್ಯಾಂಕ್ಸು. ಸೊ ನೋಡಿ, ಎಲ್ಲರೂ ಪ್ಲೇಟ್ಸ್ಗೆ ಇಡ್ಸ್ಕೊಂಡು ಈಗ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈಗ ಊಟ ಮಾಡ್ತಾಯಿದ್ದಾರೆ. ಅವರು ಖುಷಿಗೆ ಒಂದು ಮಿತಿನೇ ಇಲ್ಲ ಅಂತಾರಲ್ಲ, ಆ ರೀತಿ. ಸೊ ಒಬ್ರಿಗೊಬ್ರು ತಿನ್ನಿಸ್ಕೊಳ್ಳೋದು, ಮಾತಾಡೋದು, ಒಂದು ಜೋಕ್ ಕಾಮಿಡಿ ಮಾಡೋದು, ಆ ರೀತಿ.
ಈ ಕಡೆ ಹೆಣ್ಮಕ್ಳೆಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾ ಇದ್ರು. ಇವರೇ ಎಲ್ಲ ಹೇಳ್ತಾ ಇದ್ರು ಊಟ ಮಾಡಿ ಅಂತ ನಮ್ಮ ಮನೆಯವರಿಗೆ. ಅವರು ಸ್ವಲ್ಪ ವಿಡಿಯೋ ಕವರ್ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ. ಊಟನೂ ಅವ್ರಿಗೆ ಬೇಕಿರಲ್ಲ. ಸೊ ಎಲ್ಲಾದರೂ ಔಟ್ಸೈಡ್ ಹೋದಾಗ ನಾನು ಪ್ರಮೋಷನ್ಸ್ಗೆ ಎಲ್ಲ ಹೋಗ್ತಾ ಇರ್ತೀನಲ್ಲ ಅವಾಗಲೂ ಅಷ್ಟೇ. ಸೊ ಅವ್ರು ಊಟ ಮಾಡಿ ಅಂದರೂ ಮಾಡಲ್ಲ. ಫಸ್ಟ್ ವೀಡಿಯೋ ಮುಗೀಲಿ ಅಂತ ವೀಡಿಯೋ ಕವರಿಂಗ್ ಎಲ್ಲ ಆದಮೇಲೆ ಊಟಕ್ಕೆ ಅಂತ ಕೂತ್ಕೊಳ್ಳೋದು. ಸೊ ಇಲ್ಲೂ ಅಷ್ಟೇ ನಾವು ಎಲ್ಲರೂ ಊಟ ಮಾಡ್ತಾ ಇದೀವಿ. ಕೊನೆಯದಾಗ ಅವ್ರು ಊಟ ಮಾಡಿದ್ರು. ಸೊ ನಾನಂತೂ ಹೊಟ್ಟೆ ಹಸಿವಿಗೆ ತಡೆಯಲ್ಲ, ನಾನು ಬೇಗನೆ ಊಟ ಮಾಡಿಬಿಡ್ತೀನಿ. ನಮ್ಮ ಮನೆಯವ್ರು ಹಂಗಲ್ಲ, ಸ್ವಲ್ಪ ಲೇಟಾಗಿ ಅಂದರೆ ಔಟ್ಸೈಡ್ ಹೋದಾಗ ಮಾತ್ರ ಅಷ್ಟೇ. ಮನೆಯಲ್ಲಿ ಫಸ್ಟ್ ಅವ್ರಿಗೆ ಬೇಕು. ಸೊ ನಾನು ಲಾಸ್ಟಾಗಿ ಊಟ ಮಾಡ್ತೀನಿ ಮನೆಯಲ್ಲಿ, ಕೊನೆಯದಾಗಿ. ಎಲ್ಲಾದರೂ ಹೋದಾಗ ನಾನೇ ಫಸ್ಟ್ ಊಟ ಮಾಡ್ತೀನಿ. ಆ ರೀತಿ ಊಟ ಎಲ್ಲ ಮುಗಿಸಿ ನಾವು ಸಿದ್ಧಗಂಗಾ ಮಠಕ್ಕೆ. ಸೊ ಇಲ್ಲಿ ಅಷ್ಟೇ ತುಂಬ ಚೆನ್ನಾಗಿತ್ತು. ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ, ನಿಮಗೂ ಅರ್ಥ ಆಗುತ್ತೆ ವಿಡಿಯೋ ಯಾವ ರೀತಿ ಇತ್ತು ಅಂತ. ಅಲ್ಲೊಂಥರ ಜಾತ್ರೆ ಬರುತ್ತೆ ನೋಡಿ ಐದು ಬಂದ್ರಲ್ಲಿ ಮೊದಲಕ್ಕಲ್ಲ ಮುಂಚೆ ಥರ ಅಲ್ಲ. ಇಲ್ಲಿಗೆಲ್ಲ ತರಂಗಿಲ್ಲ ಬಿಡು, ತರಂಗಿಲ್ಲ. ಸಿದ್ಧಗಂಗಾ ಮಠಕ್ಕೆ ಬಂದ್ವಲ್ಲ. ಸೊ ಬಂದಿದ ತಕ್ಷಣ ಇಲ್ಲಿ ದೇವಸ್ಥಾನ ಹತ್ರ ಇವರು ಸಿಕ್ಕಿದ್ರು. ಅಂದ್ರೆ ಸ್ಕೂಲ್ ಟೀಚರ್ ಸಿಕ್ಕಿದ್ದಾರೆ ಇವರಿಗೆ, ಹೈಸ್ಕೂಲಲ್ಲಿ ಪಾಠ ಮಾಡಿರುವಂತ ಮೇಷ್ಟ್ರು. ಸೊ ತುಂಬಾ ಖುಷಿ ಆಯ್ತು. ಎಲ್ಲರೂ ನಾವು ಬಂದಿರೋ ದಿನನೇ ಸಿಕ್ಬಿಟ್ರಲ್ಲ ಅಂತಂದು ಹೇಳ್ಬಿಟ್ಟು ಎಲ್ಲರೂ ಫೋಟೋಸ್ ಎಲ್ಲ ಇಟ್ಕೊಂಡು ಅವ್ರ ಜೊತೆ ಮಾತಾಡಿ ಸೊ ಅವ್ರನ್ನ ಕಳಿಸ್ಕೊಟ್ರು ಮೇಷ್ಟ್ರನ್ನ. ಹಾಗೆ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ. ಟಿಕೆಟ್ ಏನಪ್ಪ ಟಿಕೆಟಾ? ಫೋಟೋ ತೆಗಿಬೇಕಾ? ఎవరిదండి ಬರಕ್ಕಾಗಲ್ಲ. ಹಳೆ ಮೊಬೈಲ್ ಏನ್ ತಗೊಂಡ್ರು ಬರೀ ಶಾಲೆಗೆ ದಾಖಲಾಗಿಲ್ಲ. ಓಕೆ ಕೊನೆಯದಾಗಿ ಸಿದ್ಧಗಂಗಾ ಮಠ ನೋಡ್ಕೊಂಡು ಈಗ ಊರ್ ಕಡೆ ಹೊರಟ್ವಿ. ಸಿದ್ಧಗಂಗಾ ಮಠ ಬಿಟ್ಟು ಸ್ವಲ್ಪ ದೂರದಲ್ಲೇನೆ ಇದು ಕೆರೆ ಸಿಕ್ತು. ಇಲ್ಲಿ ಇವರು ಕೇಕ್ ತಂದಿದ್ರು, ಸ್ನೇಹ ಸಮ್ಮಿಲನ ಅಂತಂದು ಹೇಳ್ಬಿಟ್ಟು ಅದ್ರ ಮೇಲೆ ಇತ್ತು ಹೆಸರು. ತುಂಬ ಇಷ್ಟ ಆಯಿತು ನನಗೆ. ಕೊನೆಯದಾಗಿ ಕೇಕ್ ಕಟ್ ಮಾಡಿ ಹೋಗೋಣ ಅಂತಂದು. ನೋಡಿ ಕೆರೆ ಅಂತೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಗಾಡಿ ತೊಗೊಂಡು ಬಂದು 2 ವೀಲರಲ್ಲಿ ಬಂದಿರೋರು ಇದ್ದರು. ಸೊ ಅವ್ರ ಗಾಡಿ ತೊಗೊಂಡು ಬಂದು ಅವ್ರ ಗಾಡಿ ಮೇಲೆ ಇಟ್ಬಿಟ್ಟು ಕಟ್ ಮಾಡಿದ್ದು. 2004ನೇ ಸಾಲಿನ ಸ್ನೇಹ ಸಮ್ಮಿಲನ ಅಂತ ಹಾಕ್ಸಿದ್ದಾರೆ. ಇವ್ರದ್ದು 2004ನೇ ಬ್ಯಾಚ್, 2004 ಬ್ಯಾಚ್. ಸೊ ನೋಡಿ ಈಗ ಫೈನಲಿ ಕೇಕ್ ಕಟ್ ಮಾಡಿ ಸೊ ಎಲ್ಲರೂ ಒಬ್ರಿಗೊಬ್ರು ತಿನ್ನಿಸ್ಕೊಂಡು, ಹಾಗೆ ಹರೀಶ್ ಅಣ್ಣಂದು ಬರ್ತ್ಡೇ ಇತ್ತು, ನೆಕ್ಸ್ಟ್ ಡೇ ಏನೋ ಬರ್ತ್ಡೇ ಇತ್ತು, ಅದಕ್ಕೋಸ್ಕರ ಅದು ಹಂಗೆ ಆಗುತ್ತೆ ಅಂತ ಇವ್ರ ಬ್ಯಾಚಲ್ಲಿ. ಸೊ ಅದೇ ರೀತಿ ಕಟ್ ಮಾಡಿ ಎಲ್ರಿಗೂ ತಿನ್ನಿಸಿ ವಿಶ್ ಮಾಡಿಕೊಂಡು, ಆಮೇಲೆ ನೆಕ್ಸ್ಟು ಇವರು ಏನೋ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಸಡನ್ಲಿ ಫ್ಯಾಮಿಲಿಗೆ ಫೋನ್ ಮಾಡೋದವ್ರು, ಹಸ್ಬೆಂಡ್ಗಾಗಿರ್ಬೋದು ಇಲ್ಲ ವೈಫ್ಗಾಗಿರ್ಬೋದು. ಸೊ ಒಂಥರ ಪ್ರಪೋಸ್ ಮಾಡೋ ಥರ ಐ ಲವ್ ಯು ಅಂತಂದು ಹೇಳೋದು. ಈ ರೀತಿ
ಕಾನ್ಸೆಪ್ಟ್ ಇತ್ತು, ತುಂಬ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ಸೊ ಆ ರೀತಿ ಮಾಡಬೇಕು. ಸೊ ಯಾವಾಗಲಾದರೂ ಆ ರೀತಿ ಫ್ರೆಂಡ್ಸ್ ಜೊತೆ ಎಲ್ಲ ಹೋದಾಗ ಸಡನ್ಲಿ ಫೋನ್ ಮಾಡಿಬಿಟ್ಟು ಹೇಳಿದ್ರೆ ಹಸ್ಬೆಂಡ್ ಆಗಿರ್ಬೋದು ಇಲ್ಲ ವೈಫ್ ಆಗಿರ್ಬೋದು ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ ಎಲ್ರಿಗೂ ನೋಡೋದಕ್ಕೆ. ಸೊ ಇವರು ಆ ರೀತಿ ಒಂದು ಟ್ರೈ ಮಾಡಿದ್ರು, ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ, ನೀವು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನು. ಸೊ ಈಗ ಇವರು ಎಂಜಾಯ್ ಮಾಡ್ತಾವ್ರೆ. ಸೊ ಎಲ್ಲರೂ ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ, ಲೈಕ್ ಮಾಡಿ. ನನ್ನ ವಾಯ್ಸ್ ಓವರ್ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. పప్ప కూడా మొబైల్ సెకండ్ సైలెంట్ అండి భోజనమేనా ఐ లవ్ యూ అండి థ్యాంక్స్ అండి ಐ ಲವ್ ಯು. ಕಾಫಿ ಆಯ್ತಾ? ಹಲೋ, ಐ ಲವ್ ಯು. ಐ ಲವ್ ಯು. ಯಾಕೆಂದ್ರೆ ಐ ಲವ್ ಯು. ಹಲೋ, ಐ ಲವ್ ಯು. ಯಾಕೆಲ್ಲ ಐ ಲವ್ ಯು ಅಂದೆ. ಎಲ್ಲಿದ್ಯಾ? ನಾನೀಗ ಇವ್ಯಾವ ಸ್ವಲ್ಪ ಎಲ್ಲ ಸಾಮಾನು ತಗೊಂಡೆ. ಇನ್ನು ಮಾಮ ಇಲ್ಲೇ ಇದೀವಿ ತುಮಕೂರು ಹತ್ರ. ಹಿಂಗೆ ಬೆಳಗ್ಗೆ ಬರ್ತೀನಿ ನಾನು. ಮಾಮ ಐ ಲವ್ ಯು. ಮಾಮ ನೀನು ತುಮಕೂರು. ಐ ಲವ್ ಯು. ಹಲೋ ಹಲೋ ಅರೇ ಐ ಲವ್ ಯು. ಐ ಲವ್ ಯು ರೀ. ಹೌದಾ, ಸರಿ ಆಯ್ತು. ಐ ಲವ್ ಯು. ಐ ಲವ್ ಯು. ಐ ಲವ್ ಯು. ಯಾರಿಲ್ಲ. ಐ ಲವ್ ಯು.